ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24 ಹಾಗೂ 25ನೇ ಕಂತು ಇಂದು ಸುಮಾರು 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣ ನಿನ್ನೆ ಕೂಡ ಜಮಾ ಆಗಿದೆ, ಮೊನ್ನೆನೂ ಕೂಡ ಜಮಾ ಆಗಿದೆ. ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿತ್ತು. ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಈ ಒಂದು ದುಡ್ಡು ನಿಮ್ಮ ಖಾತೆಗಳಿಗೆ ಮತ್ತೆ ಬರುತ್ತೆ. ಸೊ ಈ ಒಂದು ಕಂತುಗಳು ಸತತವಾಗಿ ಕೂಡ ರಿಲೀಸ್ ಆಗ್ತಾ ಇದೆ. ಬರೀ 24, 25ನೇ ಕಂತಿನ ಹಣ ಅಷ್ಟೇ ಅಲ್ಲ, ಹಾಗೆ 26 ಮತ್ತು ಡಿಸೆಂಬರ್ ತಿಂಗಳ 27ನೇ ಕಂತಿನ ಹಣ ಕೂಡ ಸತತವಾಗಿ ರಿಲೀಸ್ ಆಗ್ತಾ ಇದೆ. ಒಂದಾದ್ಮೇಲೆ ಒಂದು ಕಂತುಗಳು ನಿಮ್ಮ ಖಾತೆಗಳಿಗೆ ಬರ್ತಾನೆ ಇರುತ್ತೆ. ಅದಕ್ಕೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿರುವಂಥದ್ದು. ಸೊ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತದೆ, ಸೊ ಸತತವಾಗಿ 6 ಕಂತುಗಳು ಬಿಡುಗಡೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸೊ ಎಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 24ನೇ ಕಂತಿನ ಹಣ ಮೊನ್ನೆಯಿಂದನೂ ಕೂಡ ಸತತವಾಗಿ ಬರ್ತಾನೆ ಇದೆ. 22ನೇ 23ನೇ ಕಂತು ಸತತವಾಗಿ ರಿಲೀಸ್ ಆಯಿತು. 22 ಮತ್ತು 23ನೇ ಕಂತಿನ ಹಣ ನಡುವೆ ಗ್ಯಾಪ್ ಇತ್ತು. ಈಗ 23 ಮತ್ತು 24ನೇ ಕಂತಿನ ಹಣ ಸತತವಾಗಿ ರಿಲೀಸ್ ಆಗ್ತಾ ಇದೆ. ಹೀಗೆ ಇನ್ನೂ ಹಲವಾರು ಕಂತುಗಳು ಸತತವಾಗಿ ಬರುತ್ತೆ. ಯಾಕಂದರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ, ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ BJP ನಾಯಕರು ಪ್ರೆಷರ್ ಹಾಕಿರುವಂಥದ್ದು ನಿಜ. ಯಾಕಂದರೆ ಬರೀ ಬಾಯ ಮಾತಲೇ ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳೋದಷ್ಟೇ ಅಲ್ಲ, ಅದನ್ನು ಕೊಟ್ಟು ತೋರಿಸಬೇಕು. ಒಂದು ಕಂತನ್ನು ಹಾಕೋದು, 2 3 ಕಂತುಗಳನ್ನು ಪೆಂಡಿಂಗ್ಗೊಳಿಸೋದು, ಈ ರೀತಿ ಮಾಡೋದ್ರಿಂದ ಮಹಿಳೆಯರಿಗೆ ಏನು ಕೊಟ್ಟಂಗಾಗತ್ತೆ, ನೀವು ಬರೀ ಬಾಯಿ ಮಾತಲೇ ಹೇಳ್ದಂಗೆ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮಹಿಳೆಯರಿಗೆ ಯಾವ ದುಡ್ಡು ಕೂಡ ತಲುಪ್ತಾ ಇಲ್ಲ. ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನೀವೇ 5,000 ಕೋಟಿ ಹಣವನ್ನು ನುಂಗಾಕಿದ್ದೀರಿ. ಹಾಗಾದರೆ 5,000 ಕೋಟಿ ಹಣ ಎಲ್ಲೋಯ್ತು? ಎಲ್ಲ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಮಾಡ್ತಾರೆ BJP ನಾಯಕರು. ಇದರ ಮೇರೆಗೆ ಕಾಂಗ್ರೆಸ್ ಪಕ್ಷ ಬಗ್ಲೇಬೇಕಾಗತ್ತೆ. ಯಾಕಂದರೆ ನುಡಿದಂತೆ ನಡೀತೀವಿ ಅಂತ ಬರೀ ಮಾಯಿ ಮಾತೇ ಹೇಳ್ತಾ ಇದ್ದಾರೆ, ಹೊರತು ಈ ಒಂದು ದುಡ್ಡನ್ನು ಕೊಡ್ತಾ ಇಲ್ಲ. ಸರಿಯಾಗಿ ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದುಗಳನ್ನು ಕ್ಲಿಯರ್ ಮಾಡಿದ್ರೆ ಏನು ತೊಂದರೆ ಇರೋದಿಲ್ಲ. ಅಂದರೆ ಈಗ ಡಿಸೆಂಬರ್ವರೆಗೂ ಕೂಡ ದುಡ್ಡನ್ನು ಕ್ಲಿಯರಾಗಿ ಕೊಟ್ಟಿದ್ರೆ ಈಗ ಜನವರಿ ತಿಂಗಳದನ್ನು ಹಾಕ್ತಾ ಇದ್ರಪ್ಪ. ಈಗ 24 ಸೆಪ್ಟೆಂಬರ್ ತಿಂಗಳದು, 25 ಅಕ್ಟೋಬರ್ ತಿಂಗಳದು, 26 ನವೆಂಬರ್ ತಿಂಗಳದು, ಇದನ್ನು ಮತ್ತು ಡಿಸೆಂಬರ್ ತಿಂಗಳದ 27ನೇ ಕಂತಿನ ಈ 4 ತಿಂಗಳ ಜೊತೆಗೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿರಲಿಲ್ಲ. ಅವುಗಳು ಕೂಡ ಈಗ ಹೊರ ಹಾಕಿದ್ದಾರೆ BJP ನಾಯಕರು. 2 ತಿಂಗಳದ ಪೆಂಡಿಂಗ್ ಉಳಿಸಿದರೆ ಅವುಗಳನ್ನೇ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಆ 2 ಕಂತುಗಳನ್ನು ಕೂಡ ಕೊಡಬೇಕಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಕೊಡ್ತೇವೆ, ಅತಿ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮೊದಲು ಅವರ ಗಮನಕ್ಕೆ ಇರಲಿಲ್ಲ, ಆದರೆ ಅದರ ಬಗ್ಗೆ ವೆರಿಫೈ ಮಾಡಿದ ತಕ್ಷಣ, ಒಂದು ಸ್ವಲ್ಪ ಮಾಹಿತಿ ಚೆಕ್ ಮಾಡಿದ ತಕ್ಷಣ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದರ ಬಗ್ಗೆ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಈ 4 ಕಂತುಗಳ ಜೊತೆಗೆ ಆ 2 ಕಂತುಗಳು ಕೂಡ ಜಮಾ ಆಗಲಿದೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ 6 ಕಂತುಗಳು ನಿಮ್ಮ ಖಾತೆಗಳಿಗೆ ಸತತವಾಗಿ ರಿಲೀಸ್ ಆಗಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಸ್ನೇಹಿತರೆ, 2 ಕಂತಿಗೆ 5,000 ಕೋಟಿಯಷ್ಟು ಫಂಡ್ ಈಗ ಸದ್ಯಕ್ಕೆ ರಿಲೀಸ್ ಆಗಿದೆ. ಹಾಗಾದರೆ 6 ಕಂತುಗಳಿಗೆ ಎಷ್ಟು ಬೇಕಾಗುತ್ತೆ? ಸುಮಾರು 15,000 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಈ 15,000 ಕೋಟಿ ಫಂಡ್ ಏನಾದರೂ ದಿಢೀರನೆ ರಿಲೀಸ್ ಆದರೆ ಬೇಗನೆ ಎಲ್ಲರ ಖಾತೆಗಳಿಗೆ 12,000ದಷ್ಟು ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆದಂಗಾಗುತ್ತೆ. ಅದರಲ್ಲಿ 1,22,00,000 ಫಲಾನುಭವಿಗಳಿದ್ರೆ ಎಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಅದರಲ್ಲಿ ಮತ್ತೆ ವೆರಿಫಿಕೇಶನ್ ಮಾಡಿ ಸಾಕಷ್ಟು ಮಹಿಳೆಯರನ್ನು ತೆಗೆದ್ರು. ಅದರಲ್ಲಿ ಏನು ಎಚ್ಚರಿ ಇಲ್ಲ, ಯಾಕಂದರೆ ಮಹಿಳೆಯರ ಒಂದು ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಅದೇ ರೀತಿಯಾಗಿ ರೇಷನನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಕಾಳಸಂತೆಗಳಲ್ಲಿ. ಹೌದು, ಇದು ಬಹಳಷ್ಟು ಜನರದ್ದು ಸಿಕ್ಕಿದೆ. ನೀವು ಏನು ಮಾಡ್ತಾ ಇದ್ದೀರಿ, ಕಾಳಸಂತೆಗಳಲ್ಲಿ ನಿಮ್ಮ ರೇಷನನ್ನು ಮಾರಾಟ ಮಾಡ್ಕೊಳ್ತಾ ಇದ್ದೀರಂತ ಸರ್ಕಾರ ಮಾಹಿತಿಯನ್ನು ತಿಳಿಸ್ತಾ ಇದೆ. ಆಹಾರ ಇಲಾಖೆ ಮುಖ್ಯವಾಗಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ರೇಷನನ್ನು ಮಾರಾಟ ಮಾಡ್ತಿರ್ತಾರೆ ಅಲ್ಲಿಯ ರೇಷನ್ಸ್ ಕಾರ್ಡ್ಗಳ ಬಗ್ಗೆ ವೆರಿಫೈ ಮಾಡಿ ಅವರನ್ನು ರದ್ದು ಮಾಡಲಾಗ್ತದೆ. ಹೌದು, ಇದು ಬಹಳಷ್ಟು ಜನರದು ಸಿಕ್ಕಿ ಬಿದ್ದಿದ್ದಾರೆ. ಜೊತೆಗೆ ನಿಮಗೆ ಗೊತ್ತಿದೆ, 2ರಿಂದ 3 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದಂಥವರಿಗೆ ಜಮಾ ಆಗೋದಿಲ್ಲ ಅಂತ. ಯಾಕಂದರೆ ನಾನು ಕೂಡ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ತಂದೆ ಹಿರಿಯರದು ಒಂದು ರೇಷನ್ ಕಾರ್ಡ್ ಇದ್ದರೆ ಮಕ್ಕಳದೇ 2 ಇರ್ತಾರೆ, ಗಂಡು ಮಕ್ಕಳು, ಅವರಿಬ್ಬರು ಕೂಡ ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಬಿಡ್ತಾರೆ ಸಪ್ರೇಟಾಗಿ. ಯಾಕಂದರೆ ತಮ್ಮ ಜೀವನವನ್ನು ತಾವು ನಡೆಸಲಿಕ್ಕೆ ಮಾಡಿಕೊಂಡೇ ಇರ್ತಾರೆ. ಆದರೆ ಒಂದೇ ಮನೆಯಲ್ಲಿ ವಾಸವಾಗಿರುವಂತಹ ಕಾರಣಕ್ಕಾಗಿ ನೀವು ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದಲ್ವಾ ಅಂತ ಸರ್ಕಾರ ಕ್ವಶನ್ ಮಾಡುತ್ತೆ. ನೀವು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ರೆ ನಿಮ್ಮ ಜೀವನವನ್ನು ನೀವು ನಡೆಸ್ತಾ ಇದ್ದರೆ ಏನು ತೊಂದರೆ ಇಲ್ಲ. ಆದರೆ ಒಂದೇ ಒಂದು ಮನೆಯಲ್ಲಿ ಇದ್ದುಕೊಂಡು ನೀವು ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಸರ್ಕಾರಕ್ಕೆ ಲಾಸ್ ಇದು. ಹೌದು, 3 ರೇಷನ್ ಕಾರ್ಡ್ಗಳಿರ್ತವೆ. ಈಗ
20 ಕಂತುಗಳು ಜಮಾ ಆಗಿದಾವೆ ಅಂತ ಅಂದ್ಕೊಳ್ಳಿ. ಅಂದಾಜು 22 ಆಗಿದ್ದಾವೆ, 23 ಆಗಿದ್ದಾವೆ, ಆದರೆ 22 ಆಗಿದ್ದಾವೆ ಅಂತ ಅಂದ್ಕೊಳ್ಳಿ. 20ರಲ್ಲಿ 40,000 ದುಡ್ಡು ಜಮಾ ಆಗಬೇಕಾಗಿರ್ತಕ್ಕಂತಹ ರೇಷನ್ ಕಾರ್ಡ್ಗೆ 1,20,000 ಆಗಿದೆ. ಹೀಗೆ ಇಲ್ಲಿ ಎಷ್ಟು ಲಾಸ್ ಆಯ್ತಪ್ಪ ಅಂದರೆ ಸರ್ಕಾರಕ್ಕೆ 80,000. ಒಂದೇ ಮನೆಯಲ್ಲಿ ಇದ್ಕೊಂಡು ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ 80,000 ಉಳಿತಾಯಿತು. ಹೀಗೆ ಲಕ್ಷಾಂತರ ಕೋಟ್ಯಾಂತರ ರೇಷನ್ಸ್ ಕಾರ್ಡ್ಗಳಿದಾವಂತೆ, ಒಂದೇ ಮನೆಯಲ್ಲಿ 2, 3. ಹೀಗಾಗಿ ಸರ್ಕಾರಕ್ಕೆ ಬಹಳ ಲಾಸ್ ಆಗ್ತಾ ಇದೆ. ಸರ್ಕಾರದ ಬಳಿ ಮೊದಲೇ ದುಡ್ಡಿಲ್ಲ, ನೋಡ್ತಾ ಇದ್ದೀರಿ ನೀವು, ಹೊಂದಾಣಿಕೆ ಮಾಡಿ ದುಡ್ಡನ್ನು ಕಳಿಸ್ತಾ ಇದೆ. ಅಂಥದ್ರಲ್ಲಿ ಒಂದೇ ಮನೆಯಲ್ಲಿ 3 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ಆಹಾರ ಇಲಾಖೆ ತುದಿಗಾಲಿನಲ್ಲಿ ನಿಂತಿದೆ. ಇದಷ್ಟೇ ಅಲ್ಲ, ಇನ್ನು ಹಲವಾರು ರೂಲ್ಸ್ಗಳಿದ್ದಾವೆ, ಅದನ್ನು ನಾನು ಹೇಳ್ತೀನಿ. ಮೊದಲು ಈ 17 ಜಿಲ್ಲೆಗಳನ್ನು ನೋಡೋಣ, ಯಾಕಂದರೆ ಇದಕ್ಕಾಗಿ ನೀವು ಕಾಯ್ತಾ ಇದ್ದೀರಿ. ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರಕ್ಕೆ ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ, ಅಲ್ಲಿ ಕೂಡ ಬರಬೇಕು. ಹಾಸನಕ್ಕೆ ಬರಬೇಕು, ಮಂಡ್ಯಗೆ ಬರಬೇಕು, ಕೊಪ್ಪಳಕ್ಕೆ, ಬೆಳಗಾವಿಗೆ, ವಿಜಯನಗರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ, ಧಾರವಾಡಗೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ದೊರಕಿದೆ. ಸೊ ಎಲ್ಲರ ಖಾತೆಗಳಿಗೆ ದಿಢೀರನೆ ಜಮಾ ಆಗೋದಿಲ್ಲ. ಒಂದು ಕಂತಿನ ಹಣ ಜಮಾ ಆಗಬೇಕಂದ್ರೆ ಸುಮಾರು 10ರಿಂದ 15 ದಿನ ಆದರೂ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದೇ ದಿನದಲ್ಲಿ ಬರಲಿಲ್ಲ, ನಮಗೆ ದುಡ್ಡೇ ಬರಲಿಲ್ಲ ಅಂತ ಕುಂತ್ರೆ ಹಾಗಲ್ಲ. ಇದು ಬಿಡುಗಡೆ ಆಗಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ಹಣವನ್ನು ಸ್ಪೀಡಾಗಿ ರಿಲೀಸ್ ಮಾಡಿದ್ರೆ ತಾಂತ್ರಿಕ ದೋಷ ಆಗುತ್ತೆ ಮತ್ತು ಮುಂದಿನ ದಿನದಲ್ಲಿ ನಿಮಗೆ ತೊಂದರೆ. ಯಾಕಂದರೆ 4-5 ದಿನಗಳ ಕಾಲ ಮತ್ತೆ ಡಿಲೇ ಆಗುವಂಥದ್ದು ತಾಂತ್ರಿಕ ದೋಷ ಆದರೆ ಅದನ್ನು ಸರಿಪಡಿಸ್ಬೇಕಲ್ವ. ಹಾಗಾಗಿ ದುಡ್ಡನ್ನು ಸ್ಲೋವಾಗಿ ಹಂತವಾಗಿ ಹಾಕ್ತಾ ಇರ್ತಾರೆ. ಅದೇ ರೀತಿಯಾಗಿ ಸರ್ಕಾರ ಕೊಡಲಿ, ಆದರೆ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಲಿ ಅಂತ ನಮ್ಮ ಒಂದು ಮನವಿ ಸರ್ಕಾರಕ್ಕೆ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಇದರ ಜೊತೆಗೆ ಸ್ನೇಹಿತರೆ, ದುಡ್ಡಂತರೂ ರಿಲೀಸ್ ಆಗ್ತಾ ಇದೆ ಅಂದರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿರಬೇಕಲ್ವಾ. ಹೌದು, ನೀವು ಎಲಿಜಿಬಲ್ ಇದ್ದೀರಿ, ರೇಷನ್ ಪಡ್ಕೊಳ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇದೆ, ನೀವು ಎಲ್ಲವೂ ಕೂಡ ಅರ್ಹತೆಯನ್ನು ಹೊಂದಿದ್ದೀರಿ. ಆದರೆ ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಸರ್ಕಾರ ದುಡ್ಡು ಯಾವ ಅಕೌಂಟಿಗೆ ಹಾಕಬೇಕು? ಇನ್ನೊಬ್ಬರ ಅಕೌಂಟ್ಗೆ ಹಾಕಬೇಕಾಗತ್ತೆ. ಹಾಗಾದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರಬೇಕಂದ್ರೆ ಅಥವಾ ಇಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ನಲ್ಲಿ ಡೆಬಿಟು ಕ್ರೆಡಿಟು ಅಂತ ನೀವು ದುಡ್ಡನ್ನು ಹಾಕಿ ವಹಿವಾಟುವನ್ನು ಮಾಡಿದ್ರೆ, ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಮತ್ತೆ ಚಾಲ್ತಿ ಆಗುತ್ತೆ. ತದನಂತರ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಈ KYC ಆಗಿರೋದಿಲ್ಲ, ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಮಹಿಳೆಯರದು ಈ ರೀತಿ ಆಗಿದೆ ಅಂತೆ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರದು ಈ ರೀತಿ ಆಗಿದೆ. ಯಾಕಂದರೆ ಅವರು ಆನ್ಲೈನ್ ಕೂಡ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ, ಫೋನ್ಪೇ ಕೂಡ ಬಳಸೋದಿಲ್ಲ, ಬ್ಯಾಂಕ್ಗಳಿಗೂ ಹೋಗೂ ಕೂಡ ದುಡ್ಡು ವಹಿವಾಟು ಮಾಡೋದಿಲ್ಲ. ಹೀಗಾಗಿ ಬಹಳಷ್ಟು ಮಹಿಳೆಯರದು ಈ ರೀತಿ ಆಗಿದೆ ಅಂತೆ. ಅದನ್ನು ನೀವು ಚಾಲ್ತಿ ಮಾಡಿಸ್ಕೊಳ್ಬೇಕಂತ ಸರ್ಕಾರ ತಿಳಿಸಿದೆ. ಸೊ ಅದನ್ನು ನೀವು ಮಾಡಿ. ಬಹಳಷ್ಟು ಫಲಾನುಭವಿಗಳು ಈ ರೀತಿ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ತಿಳಿಸಿರೋದಿಷ್ಟೇ, ನಿಮ್ಮ ಒಂದು ಅಕೌಂಟ್ಗಳು ಚಾಲ್ತಿಯಲ್ಲಿದ್ದರೆ ಮಾತ್ರ ನಾವು ದುಡ್ಡನ್ನು ಹಾಕ್ತೀವಿ ಅಂತ ತಿಳಿಸಿದ್ದಾರೆ. ಅದನ್ನು ನೀವು ಚಾಲ್ತಿ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟು